ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ಈ ಕಡೆ ದಾವಣಗೆರೆ ಶಾಸಕರು ಏನು ಶಿವಗಂಗಾ ಇದ್ದಾರೆ, DKC ಅವರು CM ಆಗೇ ಆಗ್ತಾರೆ ಅಂತ ಅವರೊಂದು ನೀವು ರಾಂಗ್ ಅಡ್ರೆಸ್ಗೆ ಪತ್ರ ಬರೆದ್ರೆ ಹೆಂಗೆ ಉತ್ತರ ಸಿಗ್ತದ? ಯಾರು ಹೇಳಿರ್ತಾರೆ ಅವ್ರನ್ನ ಕೇಳಬೇಕು. ಶಾಸಕರು ಈಗ ಒಂದ್ ಕಡೆ 2 ವರ್ಷ ಮುಗಿಯಿತು ಅಂತ ಹೇಳಿ ಒಂದ್ ಕಡೆ ಅರ್ಧ ಏನು ಹಂಚಿಕೆ ಆಗಿತ್ತು, ಹಂಚಿಕೆ ಅವಧಿ ಮುಗೀತು ಅಂತ ಹೇಳಿ ಶುರುವಾಗಿದೆ. ಈ ಕಡೆ CM ಕುರ್ಚಿಗಾಗಿ ಕಿತ್ತಾಡ ಶುರುವಾಗಿದೆ. ಹಂಚಿಕೆ ಸೂತ್ರ ಆಗಿತ್ತ ಅಂತ ಹೆಂಗೆ ನನಗೇನು ಗೊತ್ತಿಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡದಲ್ಲಿ ಏನು ಚರ್ಚೆ ಆಗಿತ್ತು ನಮಗೆ ಯಾರಿಗೂ ಕೂಡ, ಶಾಸಕರಿಗಾಗಲಿ ಅಥವಾ ಸಚಿವರಿಗಾಗಲಿ ಅದರದ ಮಾಹಿತಿ ಇಲ್ಲ. ಅದರದ್ದು ಏನು ಆಗಿದೆ ಅನ್ನುವಂಥದ್ದು ಅವರೇ ಹೇಳಬೇಕಾಗ್ತದೆ, ಅವರಿಬ್ಬರು, ಅಥವಾ ಇಲ್ಲಾಂದರೆ ಹೈಕಮಾಂಡದವ್ರು ಹೇಳಬೇಕು. ಯಾರು ಬರ್ದಿದ್ದಾರೆ? ನಾಮಧೇಯ ವ್ಯಕ್ತಿ ಅಂತ ಹೇಳ್ತಾರೆ. ಅವರೇ ಬರ್ಸ್ಕೊಂಡು ಒಪ್ಕೊಂಡಿರ್ಬೇಕು ಅಷ್ಟೇ. ಮತ್ತೆ ಅವ್ರನ್ನ ಯಾರು ಮಾಡ್ತಾರೆ? ಅಂದ್ರೆ ಇಲ್ಲಿ ಬಂದು ಎದ್ರ ಸಲುವಾಗಿ ಮಾಡ್ತಾರೆ ಅವ್ರನ್ನ? ಮೊನ್ನೆ ಬಾಳ್ಕರ್ ಅವರು ಕ್ಷಮೆ ಕೋರ್ಬೇಕು, ಇಲ್ಲಾಂದ್ರೆ ನಿನಗೆ ಜೀವ ಹೊಡಿತೀವಿ ಅಂತ ಹೇಳಿ ಅನಾಮಧೇಯ ಪತ್ರ. ಅನಾಮಧೇಯ ಪತ್ರ ನಿಮಗೂ ಬರ್ತಾವೆ, ಅದನ್ನ ನೀವು ಲೆಕ್ಕಕ್ಕೆ ತಗೋತೀರಿ. ಅಡ್ರೆಸ್ ಹಾಕಿದ್ರೆ ಅದೊಂದು ಲೆಕ್ಕಕ್ಕೆ ಅಧಿಕೃತವಾಗಿ. ಅನಾಮಧೇಯ ಅಂದ್ರೆ ಅದು ಸುಳ್ಳುನೇ ಇರ್ಬೋದು, ನಿಜಾನೇ ಇರ್ಬೋದು. ಆಧಾರ ಏನದಕ್ಕೆ? ಯಾವುದೋ ಆಧಾರ ಇರೋದಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ.